ನಗರದ ಸತ್ಯಮೂರ್ತಿ ನಮ್ಮ ಪ್ರತಾಪನ ಕೈಯಿಂದ ಕೈಲಾಸ ಸೇರಿದ. ಪ್ರತಾಪನೆಂದರೆ ಪರಶುರಾಮನ ಅವತಾರದವನು. ಅವನಿಗೆ ಇಲ್ಲ ಸಲ್ಲದ ಆಸೆಯನ್ನು ಮನದಲ್ಲಿ ಮೂಡಿಸಿ ಕೊನೆಗವನನ್ನು ಹೇಗೆ ಕಳಿಸಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ಪ್ರತಾಪ್, ನೀನೆಂದು ಬಂದು ನನ್ನ ಕೈಗೆ ಸಿಕ್ಕಿಯೋ ಅಂತಿನಿಂದ ನನ್ನ ಶ್ರೀಮಂತಿಕೆ ಹೆಚ್ಚುತ್ತಲೇ ಇದೆ. ಏಕೆಂದರೆ ನಮ್ಮ ಜಿಲ್ಲೆಯಲ್ಲಿ ಮರ್ಡರ್ ಮಾಡುವ ಕೇಸುಗಳೆಲ್ಲ ನನ್ನ ಹತ್ತಿರನೇ ಬರಬೇಕು. ಮರ್ಡರ್ ಮಾಡುವವನು ಪ್ರತಾಪ್, ಆ ಪ್ರತಾಪನಿಗೆ 1 ಪಟ್ಟು, ನನಗೆ 3 ಪಟ್ಟು. ಕೊಟ್ಟರೆ ಸಾಕು, ಪ್ರತಾಪ್ ಹೇಳಿದವರ ಮಾಡಿ ಬರುತ್ತಾನೆ. ಹಣವೆಂದರೆ ಗೊತ್ತಿಲ್ಲದ ಆ ಭೂಮಿಯನ್ನು ನನ್ನ ಹಣದ ಹಾಸಿಗೆಯ ಮೇಲೆ ಹಾಡಾಡುವ ಹಾಗೆ ಮಾಡುತ್ತೇನೆ. ಇದೇ ನೋಡ್ರಿ ನಮ್ ಗುಡ್ಡಗಾಡು ಪ್ರದೇಶ, ಇಂಗ್ಲಿಷ್ನಾಗ ಗಾರ್ಡನ್ ಅಂತ ಕರೀತಾರ. ಬೇಸೈತೇನ್ರಿ? ಇಲ್ಲಿ ಯಾರು ಜನ ಬರುವುದಿಲ್ವಾ? ಬರ್ತಾರ್ರಿ ಮೇಡಮ್ ಅವರೇ, ಬರ್ತಾರ. ಶೀಲ ಕಳ್ಕೋಬೇಕಂದವ್ರು, ಜೀವಕ್ ಬ್ಯಾಸರಾದವ್ರು ಎಲ್ಲರೂ ಬರ್ತಾರ ನೋಡು. ಯಾವಲ್ಲ ಅವಿವೇಕ್ ನನ್ನ ಮಗ, ಅವಳಿಗೆ ಏನೇನೋ ಹೇಳ್ತಾನಲ್ಲ. ಯಪ್ಪ ಗೌಡ್ರೆ, ನಾನ್ರಿ ಗುಮ್ಮ, ನಮ್ಮನ್ನ ಕ್ಷಮಿಸ್ಬಿಡ್ರಿ. ಗುಮ್ಮ, ಅವನಿಗೆ ಯಾಕೆ ಅಷ್ಟೊಂದು ಹೆದರ್ತಾ ಇದೆಯಾ? ಅಮ್ಮವ್ರ ಹಂಗಲ್ಲ ಏಕವಚನದಾಗ ಮಾತಾಡ್ಬಾಡ್ರಿ. ಅವರು ನಮ್ಮೂರ್ ಗೌಡ್ರದಾರ. ಗೌಡ? ನಾನು ಸಿಟಿಯಲ್ಲಿ ಬೆಳೆದವಳು. ಎಷ್ಟೋ ಗೌಡರನ್ನ ನಾನು ನೋಡಿದ್ದೇನೆ. ಅವಳೆಲ್ಲ ಇವಳು ಏನೇನೋ ಮಾತಾಡ್ತಾಳಲ್ಲ. ನೋಡ್ರೆ, ಸಾಫ್ಟ್ವೇರ್ ಪ್ರೇಮರಾಜ್ ತಂಗಿರಿ ರಂಜಿನಿ ಅಂತ ಸಣ್ಣವ್ರಿದ್ದಲ್ಲಿದ್ದ ಹುಬ್ಳ್ಯಾಗ ಸಾಲಿ ಕಲ್ತು ನಿನ್ನೆನೆ ನಮ್ ಗಲ್ಲಿ ದುರ್ಗಮ್ಮನ ಜಾತ್ರೆಗೆ ಬಂದಾರ ನೋಡ್ರಿ. ಇವಳ ವಯಸ್ಸು ನೋಡ್ರಿ ಅಷ್ಟೇನ್ ಬಾಳ ಇಲ್ರಿ, ಒಂದ್ 40-48 ಇರ್ಬೇಕು ನೋಡ. ನನಗೆ ಇನ್ನೂ 18 ವರ್ಷ. ನೋಡ್ರಿ 18 ಅಂದ್ರಿ, ಮುಂದೆ 8 ಐತಿ. ನೀವ್ ಹಿಂದೆ ಎಷ್ಟಾರ ಹಚ್ಕೊಳ್ರಿ. ಕುಮ್ಮ, ಏನೇ ಆದ್ರೂ ನಿಮ್ಮಮ್ಮ ತುಂಬಾ ಸ್ಮಾರ್ಟ್ ಇದ್ದಾಳ. ಅಲ್ಲಿ ಮಿಸ್ಟರ್, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ನಿನಗೀಗ ಮರ್ಯಾದೆಯಿಂದ ಹೇಳ್ತೀನಿ ಗುಮ್ಮ, ನೀನ್ ಇಲ್ಲಿಂದ ಜಾಗ ಖಾಲಿ ಮಾಡು.
ಬಂದಾಳ್ರಿ. ಏ ಗುಮ್ಮ, ಇಲ್ಲ ನೀನ್ ದುಡ್ಡು ಕೊಟ್ಟ ತಕ್ಷಣ ಓಡೋಗ್ತಾ ಇದೆಯಲ್ಲ. ಲೇ ಗುಮ್ಮ, ಇಡಿ ಈ 500 ರೂಪಾಯಿ ಇಡಿ. ಗೌಡಿ ಹೇಳ್ಯಾರ ಅಂತೇಳಿ ಮಂಜಣ್ಣನ ಅಂಗಡಿಗೆ ಹೋಗಿ ಒಂದು ರಮ್ ತಗೋ ಮಗನ. ಉಳಿದ ಚಿಲ್ಡ್ರೇನ ನೀನೇ ಇಟ್ಕೋ. ಏನಿಲ್ಲ. ಆಯ್ತ್ರಿ ನೋಡ್ರಿ, ರಮ್ರ ತತ್ತಿನ ತಡ್ರಿ. ಹಲೋ ಮಿಸ್ ರಂಜಿನಿ, ನೀನು ಒಂಟಿ ಆಗಲೆಂದೇ ನಾನು ಅವನನ್ನು ಕಳಿಸಿ ನಾನು ನಿನ್ನ ಜೋಡಿ ಆಗಲು ನಿಂತಿದ್ದು. ನೀನು ಹೂ ಎಂದರೆ ನಾವಿಬ್ಬರು ಈಗ ಸಂತೋಷದ ಸಾಗರದಲ್ಲಿ ತೇಲಾಡಬಹುದು. ಏನಂತೀಯ? ಗೌಡ, ಹೆಣ್ಣಂದ್ರೆ ಏನಂತ ತಿಳಿದುಕೊಂಡಿದ್ಯೋ? ನೀನು ಕರೆದ ತಕ್ಷಣ ಓಡಾಡಿ ಬರಲು ಅವರೇನು ಗೊಂಬೆ ಎಂದು ತಿಳಿದುಕೊಂಡಿದ್ಯಾ? ನೋಡ್ರಂಜನಿ, ಸುತ್ತಿ ಬಳಸಿ ಹೇಳಲು ನನಗೀಗ ಸಮಯವಿಲ್ಲ. ನಾನು ಈ ಊರ ಗೌಡನಿದ್ದೇನೆ, ಮೇಲಾಗಿ ಅಗರ್ಭ ಶ್ರೀಮಂತನಿದ್ದೇನೆ. ನನ್ನದು 180 ಎಕರೆ ಜಮೀನ್ದಾರ. ನನ್ನನ್ನು ಎದುರು ಹಾಕಿಕೊಂಡು ಬದುಕುಳಿದವರು ಈ ಊರಿನಲ್ಲಿ ಯಾರು ಇಲ್ಲ. ನೀ ನನ್ನ ಸತಿಯಾಗಿ, ನನ್ನ ಬಾಳ ಚೌತಿಯಾಗಿ, ನನ್ನ ಜೋಡಿ ಸುಖ ಜೀವನ ಕಳೆಯುವ ಆಸೆ ನಿನಗಿದ್ದರೆ ಹೀಗೀಗಲೇ ಹೇಳ್ಬಿಡು. ಏನು 109 ಎಕರೆ ಜಮೀನ? ಇವರು ನನ್ನನ್ನು ಆಸೆ ಪಟ್ಟಿದ್ದಾರೆ. ಒಂದು ವೇಳೆ ಏನಾದ್ರೂ ಇವರ ಜೊತೆ ನನ್ನ ಮದುವೆ ಆದರೆ ಮಹಾರಾಣಿ ತರ ಇರ್ಬೋದು. ಇವರನ್ನ ನನ್ನ ಕೈ ಗೊಂಬೆ ಅಂತ ಆಡಿಸಬಹುದು. ಇದಕ್ಕೆ ನಿಮ್ಮ ತಂಗಿ ಹೋಗ್ಬೇಕಲ್ಲ. ಅವಳೇನಾದರೂ ನಮ್ಮಿಬ್ಬರ ದಾರಿಗೆ ಅಡ್ಡ ಬಂದರೆ ಅವಳನ್ನು ಜೀವಂತ ಸುತ್ತು ಬಿಡುತ್ತೇನೆ. ಒಂದು ವೇಳೆ ಇದಕ್ಕೆ ನಿನ್ನಣ್ಣ ಒಪ್ಪದೇ ಇದ್ರೆ? ಅವನ ಒಪ್ಪಿಗೆ ನನಗೇಕೆ ಬೇಕು? ನಾನು ಒಪ್ಪಿದ್ದೀನಲ್ಲ, ಅಷ್ಟೇ ಸಾಕು. ಅಂದ್ರೆ ನೀ ನನ್ನ ಕೈ ಹಿಡಿತೀಯ ಅಂತಾಯ್ತು. ಒಪ್ಪಿದ್ದೀನಿ ರಾಜ, ಐ ಲವ್ ಯು. ಶಾಕುಂತಲೆ ನನ್ನ ಶಾಕುಂತಲೆ ಶಾಕುಂತಲೆ
Everybody